ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೇಳಿಲ್ಲ ನನಗೆ ಹೋಮ್ ಟೂರ್ ಮಾಡು ಅಂತ, ನಾನೇ ಮಾಡ್ತಾ ಇದ್ದೀನಿ. ನಮ್ಮ ಹೋಮ್ ಟೂರ್ ಯಾವ್ದಾನ ಒಂದು ವಿಡಿಯೋ ಮಾಡೋಣ ಅಂತ. ಸೊ ನಮ್ಮ ಮನೆ ಬಡವ್ರ ಮನೆ. ಸೊ ಇರೋದು 2 ರೂಮು. ಸೊ ತೋರಿಸ್ತೀನಿ ನಮಗೆ ನಮ್ಮ ಮನೆ ಹೆಂಗಿದೆ ಅಂತ. ಬನ್ನಿ ನಮ್ಮ ಹೋಮ್ ಟೂರ್ ಮನೆ ನೋಡ್ಕೊಂಡು ಬರೋಣ. ಇದು ಬೆಡ್ರೂಮ್ ನೋಡ್ರಿ, ಬೆಡ್ರೂಮು. ಮೇಲ್ಗಡೆ ಎಲ್ಲ ಪಾತ್ರೆ ಇಟ್ಟೈತೆ. ಈ ಸೈಡು ಪಾತ್ರೆಗಳು ಇಟ್ಟೈತೆ. ಈ ಸೈಡು ವೇಸ್ಟ್ ಇರೋ ಐಟಮ್ನ ತುಂಬಿ ಇಟ್ಟೈತೆ. ಇದು ನಮ್ಮ ಅಣ್ಣನ ಮದುವೆಗೆ ಕೊಟ್ಟಿರೋದು ಇದು ಒಂದು. ಮತ್ತು ಆಮೇಲೆ ಈ ಕನ್ನಡಿ ಒಂದು, ಆಮೇಲೆ ಇದು ಮಂಚ ಒಂದು. ಇವು 3 ಐಟಮ್ ನಮ್ಮ ಅಣ್ಣನ ಮದುವೆಯಲ್ಲಿ ಕೊಟ್ಟಿರೋದು. ಆಮೇಲೆ ಸ್ವಲ್ಪ ಐಟಮ್ಗಳು ಕೊಟ್ಟಿದ್ದಾರೆ, ಅದೊಂದಿಷ್ಟು. ಇದು ಟಿವಿ, 32 ಇಂಚು ಟಿವಿ. ಇನ್ನು ಬಡವ್ರ ಮನೆ ಬೆಡ್ರೂಮು. ಸೊ ಇನ್ನು ಅಡುಗೆ ರೂಮ್ ಒಂದಿದೆ. ಸೊ ಅದೊಂದು ನೋಡ್ಕೊಂಡು ಬರೋಣ ಬನ್ನಿ. ಇದು ಹಾಲು. ಇನ್ನು ಇಲ್ಲಿ 2 ರೂಮ್ ಮಾಡ್ಬೇಕಂತ ಐತೆ. ಸೊ ಇನ್ನೂ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಅಮೌಂಟ್ ಇಲ್ಲದಕ್ಕೆ ಅಷ್ಟೇ ಬಿಟ್ಟಿದ್ದೀವಿ. ಸೊ ಇದು ಪೂರಾ ಖಾಲಿ ಜಾಗ ಐತಿ ಇದು. ಸೊ ಇದು ಒಂದು ಅಡುಗೆ ರೂಮು. ಅಡುಗೆ ರೂಮ್ ಸ್ವಲ್ಪ ಅಡುಗೆ ರೂಮಲ್ಲಿ ಸಾಮಾನುಗಳು ತುಂಬ ಜಾಸ್ತಿ ಇಟ್ಕೊಂಡ್ಬಿಟ್ಟೈತೆ. ಅದು ಇದು ಅಂದ್ಕೊಂಡು ನೋಡ್ಬೋದು. ಪೂರಾ ಮೇಲ್ಗಡೆ ಎಲ್ಲ ಬರೀ ಸಾಮಾನುಗಳು ತುಂಬ್ಕೊಂಡೈತೆ 2 ಮನೆಯಲ್ಲಿ. ಸೊ ಈ ಫೋಟೋ ಬಂದ್ಬಿಟ್ಟು ಇದರಲ್ಲಿರೋದು ನಮ್ಮ ಮುತ್ಯ, ನಮ್ಮ ಆಯಿ, ಮತ್ತು ಈ ಫೋಟೋದಲ್ಲಿ ನಮ್ಮಪ್ಪ. ಸೊ ನಮ್ಮಪ್ಪ ತಿರ್ಕೊಂಡು ಒಂದು 3 ವರ್ಷ ಆಗೋಯ್ತು ಅನಿಸುತ್ತೆ. ಸೊ ಇದು ಸ್ಟ್ಯಾಂಡ್ ಇಟ್ಟವ್ರೆ. ಇದು ಗ್ಯಾಸ್ ಕಟ್ಟೆ. ಸೊ ಈ ಕಡೆ ಜಗ್ಲಿ, ದೇವ್ರ ಜಗ್ಲಿ ಅಂತೀವಿ ನಮ್ಮ ಕಡೆ. ಸೊ ಇಲ್ಲಿ ಸೊ ಬಡವರು ಅರಮನೆ ಇದು. ಬಡವ್ರ ಅರಮನೆ ನೋಡ್ಕೊ ಬನ್ನಿ. ಇಷ್ಟೇ. ಸೊ ಇದು ಬಂದ್ಬಿಟ್ಟು ನಾವು ವರ್ಷ ಅಂತೀವಿ. ಸೊ ಒಂಥರ ಮಂಚ ಥರನೇ. ಸೊ ನಿಮ್ಮ ಕಡೆ ಏನಂತಾರೆ ಹೇಳಿ. ಸೊ ಇದು ಅಡ್ಡ ಇಟ್ಟಿವಿ. ಅಡ್ಡ ಯಾಕೆ ಇಟ್ಟಿವಪ್ಪ ಅಂದರೆ ನಾಯಿ ಮತ್ತು ಮರಿ ಏನಾರ ಒಕ್ಕಂದೇ ಇರಲಿ ಒಳಗಡೆ ಅಂತ ಇಟ್ಟಿರೋದು. ಇದು ಬಂದ್ಬಿಟ್ಟು ಬಾತ್ರೂಮು, ಅಂದರೆ ಜಳಕ ಮಾಡೋ ರೂಮು. ಸೊ ಇಲ್ಲೆಲ್ಲ ಗಿಡಗಳು ನೆಟ್ಟಿದ್ದೀವಿ. ಇದು ಸೀತಾಫಲ ಗಿಡ, ಇದು ನಿಂಬೆ ಗಿಡ, ಮತ್ತು ಇದು ಗೋರ್ಮೆಂಟ್ ನೆಳ ಮಾಡಿ ಕೊಟ್ಟೈತೆ. 3 ದಿನಕ್ಕೆ ಇಲ್ಲ 4 ದಿನಕ್ಕೊಮ್ಮೆ ನೀರು ಬರುತ್ತೆ. ಸೊ ಆ ನೀರನ್ನ ಲೇಟಾಗಿ ಬರುತ್ತೆ ಅಂತ ಎಲ್ಲ ತುಂಬಿಕೊಂಡು ಇಲ್ಲಿ ಇಡ್ತೀವಿ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ಡೊಣಿ ಅಂತ ಹೇಳಿದ್ದೆ. ಸೊ ಇದು ಡೊಣಿ. ಸೊ ಇದು ಬಂದ್ಬಿಟ್ಟು ಎಲ್ಲಮ್ಮ ಡೊಣಿ ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಾಡಿದ್ದೆ ಎಲ್ಲಮ್ಮ ಡೊಣಿ ಓಪನಿಂಗ್ ಅಂತ, ಅದರಲ್ಲಿ ನೋಡಿರ್ತೀರ. ಸೊ ಇದು ನೋಡಿಲ್ದವ್ರು ಇದು ನೋಡ್ಬೋದು ನೀವು. ನೋಡ್ರಿ, ಇದಿಷ್ಟು ನಮ್ಮ ಬಡವರ ಅರಮನೆ ನೋಡ್ಬೋದು ನೀವು. ಇದಿಷ್ಟು ನಮ್ಮ ಜಾಗ. ಅಲ್ಲಿದ್ದು ಇಲ್ಲಿ ತನ ಡೊಣಿ ಕಟ್ಟೈತೆ, ಅಲ್ಲಿ ಇಲ್ಲಿ ತನ ನಮ್ಮ ಜಾಗ. ಸೊ ಇಷ್ಟೇ. ಸೊ ನೋಡಿದ್ರಲ್ವಾ, ಇಷ್ಟೇ ಬಡವರ ಅರಮನೆ. ಸೊ ನಮ್ಮ ಮನೆ ಹೇಗಿದೆ ಅಂತ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ಸೊ ಹೋಮ್ ಟೂರ್ ಮುಗಿಸಿ ನಾವು ಹೋದ್ವಿ ನಮ್ಮ ಹೊಲಕ್ಕೆ. ಸೊ ಶೇಂಗಾ ಹರಿತಾ ಇದ್ರು, ಹಾಗೆ ಶೇಂಗಾ ತಿನ್ನೋಣ ಅಂತ ಹೋದ್ವಿ. ನೋಡ್ರಿ, ಶೇಂಗಾದ ಬೆಳ್ಳಿ ತಿಂತ ಇದೀವಿ ಸುಟ್ಕೊಂಡು. ನಮ್ಮ ಹುಡುಗರು ಸುಡ್ತಾವ್ರೆ.
ನಮ್ಮ ಹೊಲ ಇದು ಹೊಲ ತೋರಿಸದ ಗುಂಡ್ಯಾ ಶೂರನ ಅಂಶವಿರುವುದು ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ರಿ ಹೆಂಗ್ ಬೇಕು ಹಂಗೆ ವಿಡಿಯೋ ಮಾಡ್ತಾನ ಯಾಕೆ ಅದು ಕಾಣಿಸ್ತೀನಿ ಶೇಂಗಾ ಹಾಕಿ ನಾವು ಹೊಲ್ದಾಗ ಬೇಗ ಫೋನ್ ಮಾಡ್ಕೊಂಡು ನೋಡ್ರಿ ನಮ್ಮ ಹೊಲ್ದಾಗ ಶೇಂಗಾ ಹಾಕಿದ್ದೀವಿ ನೋಡ್ಬೋದು ನೀವು ಶೇಂಗಾ ಕಿತ್ತ ಕೂಲಿ ಆಳುಗಳು ಹಚ್ಚಿವಿ ನೋಡೋಣ ಕೂಲಿ ಆಳುಗಳು ಏನು ಮಾಡ್ತಾವ್ರೆ ಅಂತ ಏನು ಕೆಲಸ ಮಾಡ್ತಾವ್ರ ಏನು ಬರೀ ಮಾತು ಹೇಳ್ತಾವ್ರ ಅಂತ ಹಿಂದಿಂದ ಬಾ ಬರೀ ಹಾಡ ಕೇಳ್ತೀರಾ ಕೆಲಸ ಬಿಲ್ಸ ಮಾಡ್ತೀರಾ ಹಾ ರೀಲ್ಸ್ ಮಾಡಿದ್ರೆ ಆಯ್ತು ನಿಮ್ದು ಬಂದಾರ ಈ ಸಾಡ ಇಲ್ಲ ಈ ಸಾಡೋರು ಸಾಕಿಯಪ್ಪ ರಾಜ ನೋಡಿ 50 ಅಡಿ ಹಿಂದೆ ಸರಿತಿ ನಾನು ನೋಡ್ರಿ ಕೂಲಿ ಆಳುಗಳಿಗೆ ಶೇಂಗಾರಿ ಹಾಕಿ ಹೆಂಗ್ ಗುಡಿಸಲ್ ಮಾಡಿ ಕೊಟ್ಟೈತೆ ಶೇಂಗಾರಿ ಬಿಟ್ಟಿಗೆ ಹಾಡ ಕೇಳಕ್ ಕುಂತಾರ ನಮ್ಮ ಕಡೆ ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಐತೆ ತಲೆ ಹೊಡಿತೈತೆ ಹಾಕೊಂಡು ಅಷ್ಟೊಂದು ಬಿಸಿಲು ಐತೆ ನಮ್ಮ ಕಡೆ ಒಂದ್ 10 ನಿಮಿಷ ಬಿಸಿಲಿಗೆ ಹೋದ್ರೆ ಇಡೀ ಮೈನೇ ತೆಗೆದು ಹೋಗುತ್ತೆ ಬೆವರಿಗೆ ಅಷ್ಟೊಂದು ಬಿಸಿಲು ಬಿಡುತ್ತೈತೆ ನಮ್ಮ ಕಡೆ ನೋಡ್ರಿ ರೈತನ ಜೀವನ ಎಷ್ಟು ಸ್ವರ್ಗ ಸುಖವಾಗಿದೆ ಎತ್ತುಗಳನ್ನ ಅಲ್ಲಿ ಸೈಡಿಗೆ ಕಟ್ಟಿ ಆರಾಮ್ ನೆರಳಿಗೆ ಮಲ್ಕೊಳ್ಳೋದು ಆದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾನೆ ರೈತ ಆದವನು ಸೊ ನಾನು ಕೂಡ ಒಬ್ಬ ರೈತನ ಮಗನೇ ಸೊ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರೈತನ ಮಗ ಅಂತ ಹೇಳೋಕೆ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಹೊಲದಿಂದ ಸೊ ಇಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್